ಕನ್ನಡ ಪಿಕ್ಚರ್ನ ವೀಕ್ಷಕರಿಗೆ ನಮಸ್ತೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಇನ್ನುಳಿದ ಆರೋಪಿಗಳನ್ನ ಪೊಲೀಸರು ಈಗಾಗಲೇ ಕಸ್ಟಡಿಗೆ ಪಡೆದಿದ್ದಾರೆ. ಸದ್ಯ ಈ ವಿಚಾರ ಕರ್ನಾಟಕ ದಾಟಿ ಸುದ್ದಿ ಆಗ್ತಿದೆ. ದರ್ಶನ್ ಈ ಕೃತ್ಯದ ಬಗ್ಗೆ ಯಾವೊಬ್ಬ ಸ್ಟಾರ್ಗಳು ಕೂಡ ತೂಟಿಗ್ ಪಿಟಿಕ್ ಅಂತಿಲ್ಲ. ಸದ್ಯ ಈ ಕೃತ್ಯದ ಬಗ್ಗೆ ಇದೀಗ ಇಂಡಿಯನ್ ಸ್ಟಾರ್ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಸಿನಿಮಾ ಮಾಡೋಕೆ ಪ್ಲಾನ್ ಮಾಡ್ಕೊಳ್ತಿದ್ದಾರಂತೆ. ಸದ್ಯ ಇದ್ರ ಬಗ್ಗೆ ಸ್ಕ್ರಿಪ್ಟ್ ವರ್ಕ್ ಕೂಡ ರೆಡಿ ಆಗ್ತಿದ್ಯಂತೆ. ಹೌದು, ನಿಮ್ಗೀಗಾಗಲೇ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಎಂಬ ಚಿತ್ರದುರ್ಗ ಮೂಲದ ವ್ಯಕ್ತಿಯನ್ನ ದರ್ಶನ್ ಆ್ಯಂಡ್ ಗ್ಯಾಂಗ್ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಈ ವೇಳೆ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಭಾನುವಾರ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ 4 ಜನ ಆರೋಪಿಗಳು ತಾವೇ ಸರೆಂಡರ್ ಆಗಿದ್ರು. ಇದೇ ವೇಳೆ ದರ್ಶನ್ ಕೊಟ್ಟ ಪ್ಲಾನ್ನಂತೆ ಈ ಕೊಲೆಯಾಗಿದೆ ಎಂದು ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಸದ್ಯ ಯಾವೊಬ್ಬ ಸ್ಟಾರ್ ನಟರಾಗಲಿ ಅಥವಾ ದರ್ಶನ್ಗೆ ಸಿನಿಮಾ ಮಾಡ್ತಿರೋ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ ಯಾರು ಕೂಡ ಬಾಯಿ ಬಿಚ್ಚದೆ ಇರೋ ಈ ಟೈಮ್ನಲ್ಲಿ ಬಹುಭಾಷಾ ನಿರ್ದೇಶಕ ಈ ಪ್ರಕರಣವನ್ನ ಆಧರಿಸಿ ಸಿನಿಮಾ ಮಾಡೋಕೆ ಹೊರಟಿದ್ದಾರೆ. ಸರಿ, ಇಷ್ಟಕ್ಕೆಲ್ಲ ಕಾರಣ ಏನು ಅಂತ ನೀವು ಕೇಳೋದಾದ್ರೆ RJV ಮಾಡಿರೋ ಆ ಒಂದು ಟ್ವೀಟ್. ಎಸ್, ರಾಮ್ ಗೋಪಾಲ್ ವರ್ಮಾ ರಿಯಲ್ ಇನ್ಸಿಡೆಂಟ್ ಕಥೆಗಳನ್ನ ಆಧರಿಸಿ ಸಿನಿಮಾ ಮಾಡೋದ್ರಲ್ಲಿ ಬಹಳ ನಿಪುಣ. ಈ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಈಗ ಇದೇ ಕಥೆಯನ್ನಿಟ್ಕೊಂಡು ಸಿನಿಮಾ ಮಾಡ್ಕೊಳ್ತಿದ್ದಾರಂತೆ. ಆದ್ರೆ ಸಿನಿಮಾ ಹೀರೋ ಯಾರು ಅನ್ನೋ ಬಗ್ಗೆ ಸದ್ಯ ಮಾಹಿತಿ ಇಲ್ಲ. ಆದ್ರೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾಗೋದಂತೂ ಫಿಕ್ಸ್ ಎನ್ನಲಾಗ್ತಿದೆ. ಸರಿ, ಆ ಟ್ವೀಟ್ ಏನು ಅನ್ನೋದನ್ನ ಒಮ್ಮೆ ನೋಡೋಣ. ಒಬ್ಬ ಫಿಲ್ಮ್ ಮೇಕರ್ ಸ್ಕ್ರೀನ್ ಪ್ಲೇ ಪಕ್ಕಾ ಆದ್ಮೇಲೆ ಚಿತ್ರೀಕರಣ ಆರಂಭಿಸಬೇಕು. ಆದ್ರೆ ಚಿತ್ರೀಕರಣ ನಡೆಯುತ್ತಿರುವಾಗ ಮೇಕರ್ಸ್ ಬಹಳ ಸಲ ಬರೆಯುತ್ತಲೇ ಇದ್ದಾರೆ. ಆದ್ರೆ ದರ್ಶನ್ ಅರೆಸ್ಟ್ ವಿಚಾರದಲ್ಲಿ ಸಿನಿಮಾ ಬಿಡುಗಡೆ ಬಳಿಕ ಸ್ಕ್ರೀನ್ ಪ್ಲೇ ಬರೆಯುವ ಕೆಲಸ ಆರಂಭವಾಗಿದೆ ಎನ್ನುವ ವಿಚಾರವಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಸದ್ಯ ಈ ಒಂದು ಟ್ವೀಟ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿ ಸಿನಿಮಾ ಮಾಡ್ತಾರೆ ಅನ್ನುವಂತ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಎಸ್, ಕಾದ್ ನೋಡೋಣ ಪ್ರಕರಣ ಏನಾಗುತ್ತೆ, ಸಿನಿಮಾದ ಅಪ್ಡೇಟ್ಸ್ ಏನಿರುತ್ತೆ ಅನ್ನೋದನ್ನ.